ಐಪಿಎಲ್ನ ಮೊದಲ ಮ್ಯಾಚ್ನಲ್ಲಿ ಆರ್ಸಿಬಿ ಸೋತಿದೆ. ಆರ್ಸಿಬಿನ ಸಿಎಸ್ಕೆ 6 ವಿಕೆಟ್ಗಳಿಂದ ಸೋಲಿಸಿ ಮತ್ತೆ ಚಪಾಕ್ನಲ್ಲಿ ನಾವೇ ಡಾನ್ಗಳು ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. ಸ್ಟ್ಯಾಟ್ಗಳು ಹೇಳೋ ಪ್ರಕಾರ ಆ ಸ್ಟೇಡಿಯಂನಲ್ಲಿ ಆರ್ಸಿಬಿ ಸಿಎಸ್ಕೆನ ಸೋಲ್ಸೋದಕ್ಕೆ ಆಗಿಲ್ಲ. ಒಂದೇ ಸಾರಿ ಆಗಿರೋದು, ಅದು ಕೂಡ 2008ರಲ್ಲಿ. ಅಲ್ಲಿಂದ ಆ ವೆಯ್ಟಿಂಗ್ ಗೇಮ್ ಇನ್ನು ಕಂಟಿನ್ಯೂ ಆಗ್ತಾನೆ ಇದೆ. ಆದರೆ ಖುಷಿ ವಿಚಾರ ಅಂದರೆ ಆರ್ಸಿಬಿ ಹೀನಾಯವಾಗಿ ಸರೆಂಡರ್ ಆಗದೇನೆ ಒಂದಷ್ಟರ ಮಟ್ಟಿಗೆ ಫೈಟ್ ಕೊಟ್ಟರು ಅಂತ ಹೇಳ್ಬೋದು. ಬಿಕಾಸ್ ಹೋದ ಸಾರಿ ಇವರಿಬ್ಬರೇ ಓಪನಿಂಗ್ ಮ್ಯಾಚ್ನ ಆಡಿದಾಗ ಅಲ್ಲಿ ಆರ್ಸಿಬಿ ತುಂಬ ದಾರುಣವಾಗಿ ಆಡಿತ್ತು. ಸೊ ಆ ಲೆಕ್ಕದಲ್ಲಿ ದಿಸ್ ವಾಸ್ ಬೆಟರ್. ಇಲ್ಲೂ ಕೂಡ ಅಷ್ಟೇ ಕಷ್ಟಪಟ್ಟರು. ಇನ್ನೇನು ವಿಕೆಟ್ಗಳು ಉರುಳ್ತಾ ಇದ್ದಾವೆ, ಮುಗೀತು ಕಥೆ. 120 130 ಹೆಚ್ಚು ಅಂತ ಅನ್ಕೊಳ್ತಿರುವಾಗ 6ನೇ ವಿಕೆಟ್ ಪಾರ್ಟ್ನರ್ಶಿಪ್ ಬರುತ್ತೆ. ಅದು ಸರ್ಪ್ರೈಸ್ ಮಾಡುತ್ತೆ ಎಲ್ಲರನ್ನ. ಟಾಸ್ ಗೆದ್ದು ಬ್ಯಾಟಿಂಗ್ನ ಆಯ್ಕೆ ಮಾಡಿಕೊಂಡ್ರು ಫ್ಯಾಫ್ ಅವರು. ಈ ಸಾರಿ ಇದು ಬ್ಯಾಲೆನ್ಸ್ ಪಿಚ್ ಆಗಿತ್ತು, ಟಿಪಿಕಲ್ ಚೆನ್ನೈ ಪಿಚ್ ಆಗಿರಲಿಲ್ಲ. ನಾವು ಸ್ಟ್ಯಾಟ್ಸ್ ಪ್ರಕಾರ ಹೋದ್ವಿ, ಹಾಗೆಯೇ ಬ್ಯಾಟಿಂಗ್ ಫಸ್ಟ್ ಇಸ್ ಬೆಟರ್ ಮೊದಲ ಮ್ಯಾಚ್ನಲ್ಲಿ ಅಂತ ಬ್ಯಾಟಿಂಗ್ ತಗೊಂಡ್ವಿ ಅಂತ ಅವ್ರು ಹೇಳಿದ್ರು. ಆ ಡಿಸಿಷನ್ಗೆ ತಕ್ಕ ಹಾಗೆ ಇತ್ತು ಅವರ ಆಟ. ಬಂದ ಹಾಗೇನೆ ಡಾಮಿನೇಟಿಂಗ್ ಆಗಿ ಅಟ್ಯಾಕ್ ಮಾಡಿದ್ರು ಸಿಎಸ್ಕೆ ಬೌಲಿಂಗ್ನ, ಸ್ಪೆಷಲಿ ದೀಪಕ್ ಚಹರ್ ಅವರನ್ನ. ಫಿಕ್ಸ್ ಆಗಿದ್ರು ಅನ್ಸುತ್ತೆ ಬೌಂಡ್ರಿಗಳನ್ನೇ ಹುಡುಕ್ಬೇಕು ಅಂತ. ಅವರ ಒಂದು ಓವರ್ನಲ್ಲಿ 17 ರನ್ ಬಂತು. ಅಂಡ್ ಹಾಗೇನೆ ಮೊದಲ 4 ಓವರ್ಗಳಲ್ಲಿ ಆಲ್ರೆಡಿ 8 4ಗಳನ್ನ ಹೊಡೆದಿದ್ರು ಡುಪ್ಲೆಸಿಸ್ ಅವರು. ಅಂಡ್ ನಂತರ ಆಗಿದ್ದು ಹಬ್ಬ. ಮುಸ್ತಫಿಜುರ್ ರೆಹಮಾನ್ ಅವರನ್ನ ಕರ್ಕೊಂಡು ಬಂದ್ರು ಬೌಲಿಂಗ್ ಮಾಡೋದಕ್ಕೆ. ಅಂಡ್ ಅಲ್ಲಿಂದ ಇಡೀ ಮ್ಯಾಚ್ ಟರ್ನ್ ಆಗಿ ಹೋಯ್ತು. ಫ್ಯಾಫ್ ಅವರು ಆ ಓವರ್ ಮತ್ತೊಂದು ಬೌಂಡ್ರಿ ಹುಡ್ಕೋದಕ್ಕೆ ಹೋಗಿ ಕ್ಯಾಚ್ ಕೊಡ್ತಾರೆ. ಅಂಡ್ ಈ ಕಡೆ ರಜತ್ ಪತಿದಾರ್ ಅವರು ಮುಸ್ತಫಿಜರ್ ಅವರ ಕಟರ್ಗೆ ಬಲಿಯಾಗಿ ಧೋನಿ ಅವರಿಗೆ ಕ್ಯಾಚ್ ಕೊಡ್ತಾರೆ. 0ಗೆ ಔಟ್ ಆಗ್ತಾರೆ. ಅಂಡ್ ಮುಂದಿನ ಓವರ್ನಲ್ಲಿ ಆಗ್ತಾನೆ ಬಂದಂಥ ಮ್ಯಾಕ್ಸ್ವೆಲ್ ಅವರು ಗೋವಿಂದ. ಇದೊಂದು ಸರ್ಪ್ರೈಸಿಂಗ್ ವಿಷಯ. ಪರ್ಸನಲಿ ಪ್ರಾಬಬಲ್ 11 ಮಾತಾಡ್ತಾ ಇರಬೇಕಾದ್ರೂ ಕೂಡ ಹೇಳಿದ್ದೆ, ಸಿಚುವೇಶನ್ಗೆ ತಕ್ಕ ಹಾಗೆ ಮ್ಯಾಕ್ಸ್ವೆಲ್ ಅಂಡ್ ಗ್ರೀನ್ ಚೇಂಜ್ ಆಗಬೇಕು, ಆಗ್ತಾರೆ ಅಂತ ಅನ್ಕೊಳ್ತೀನಿ ಅಂತ. ಸೊ ಅಲ್ಲಿ ಗ್ರೀನ್ ಬರಬೇಕಿತ್ತು, ಬಿಕಾಸ್ ಅವರು 2 ರೀತಿಯ ಬ್ಯಾಟಿಂಗನ್ನು ಕೂಡ ಆಡ್ತಾರೆ. ಬಟ್ ಮ್ಯಾಕ್ಸ್ವೆಲ್ ಬಂದರು ಅಂಡ್ ಬರ್ತಾ ಇದ್ದ ಹಾಗೇನೆ ಔಟ್ ಆಗಿ ಹೋದ್ರು. ಆಕ್ಚುಲಿ ಈ ಪಿಚ್ ನಲ್ಲಿ ಅವರದ್ದು ಒಳ್ಳೆ ಆವರೇಜ್ ಇತ್ತು, ಬಟ್ ಈ ದಿನ ಅವರದ್ದಾಗಿರ್ಲಿಲ್ಲ. ಸೊ ನೋಡ್ತಾನೆ 3 ವಿಕೆಟ್ ಹೋಗೇ ಬಿಟ್ಟಿದ್ವು ಆರ್ ಸಿ ಬಿದು. ಅಂಡ್ ನಂತರ ಈಗ ಇನ್ನಿಂಗ್ಸ್ನ ಬಿಲ್ಡ್ ಮಾಡಬೇಕಾದಂತಹ ಸಮಯ. ಗ್ರೀನ್ ಅವರು ಹಾಗೆ ಕೊಹ್ಲಿ ಅವರು. ಆ್ಯಕ್ಚುಲಿ ಗ್ರೀನ್ ಅವರು ಎಷ್ಟು ಫ್ರೆಶ್ ಆಗಿ ಇದ್ರೋ ಕೊಹ್ಲಿನೂ ಕೂಡ ಹಾಗೆ ಇದ್ರು. ಬಿಕಾಸ್ ಅಲ್ಲಿ ತನಕ ಅವರಿಗೆ ಅಷ್ಟು ಬ್ಯಾಟಿಂಗ್ ಸಿಕ್ಕಿರಲಿಲ್ಲ. ಆಲ್ಮೋಸ್ಟ್ 6 ಬಾಲ್ ಆಡಿದ್ರು ಅಷ್ಟೇ ಅಂತ ಅನ್ಕೊಳ್ತೀನಿ. ಅಷ್ಟರೊಳಗೆ ಇಷ್ಟು ವಿಧ್ವಂಸ ನಡೆದು ಹೋಗಿತ್ತು. ಅಂಡ್ ನಂತರ ಸಿಚುವೇಶನ್ನ ಇನ್ನೂ ಕಂಟ್ರೋಲ್ಗೆ ತಗೊಳ್ಳೋ ಹಾಗೆ ಬಂದದ್ದು ತೀಕ್ಷ್ಣ ಹಾಗೆ ಜಡೇಜಾ ಅವರು. ಆಸ್ ಯೂಶುವಲ್ ವಿಕೆಟ್ ಆಡಿಸಿ ಆ ಪ್ರೆಷರ್ನ ಹಾಗೆ ಇಟ್ಟರು ಇಬ್ಬರು ಬ್ಯಾಟ್ಸ್ಮನ್ಗಳ ಮೇಲೆ. ಇವರು ಕೂಡ ಸೆಟ್ ಆಗೋದಕ್ಕೆ ಪ್ರಯತ್ನ ಪಟ್ಟರು. ಅಂಡ್ ಆ ರೀತಿ ಆಗಿ ಬಿಗ್ ಶಾಟ್ಸ್ಗೆ ಕೈ ಹಾಕಿದಾಗ ಔಟ್ ಆಗಿದ್ದು ವಿರಾಟ್ ಕೊಹ್ಲಿ ಅವರು. ಮತ್ತೆ ಮುಸ್ತಫಿಜುರ್ ರೆಹಮಾನ್ ಅವರಿಗೇನೆ ಇದೊಂದು ಸೂಪರ್ ಕ್ಯಾಚ್. ರಹಾನೆ ಅವರ ಎಫರ್ಟ್ನ ಮೆಚ್ಚಲೇಬೇಕು. ಆ ಪ್ರೆಸೆನ್ಸ್ ಆಫ್ ಮೈಂಡ್ ಸಖತ್ತಾಗಿತ್ತು. ಹಾಗೆಯೇ ಅವರಿಗೆ ಒಳ್ಳೆ ಸಾಥ್ ಕೊಟ್ಟಿದ್ದು ರಚಿನ್ ರವೀಂದ್ರ ಅವರು. ಸೊ ಅಲ್ಲಿಗೆ ಈ ಥರ ಸಂದರ್ಭಗಳನ್ನು ಮೇಂಟೈನ್ ಮಾಡ್ತಿದ್ದಂಥ ಒಂದು ಮೇನ್ ಪಿಲ್ಲರ್ ಕೂಡ ಹೋದ ಹಾಗೆ ಆಯಿತು. ಅಂಡ್ ಅವರ ನಂತರನೇ ಗ್ರೀನ್ ಅವರು ಕೂಡ ಬಾಲ್ನ ಅಂತ ಜಡ್ಜ್ ಮಾಡ್ದೇ ಬೋಲ್ಡ್ ಆದರು. ಇವರಿಬ್ಬರ ಮಧ್ಯೆ ಒಂದಷ್ಟು ಪಾರ್ಟ್ನರ್ಶಿಪ್ ಬಂದರೂ ಸಹ ಗ್ರೀನ್ ಅವರು ಅದ್ಯಾಕೋ ಸೆಟ್ ಆದ ಹಾಗೆ ಕಾಣಲಿಲ್ಲ, ಸ್ವಲ್ಪ ಸ್ಟ್ರಗಲ್ ಮಾಡಿದರು. ಅಂಡ್ ಅದೇ ನಿಟ್ಟಿನಲ್ಲಿ ಮತ್ತೆ ಮುಸ್ತಫಿಜುರ್ ರೆಹಮಾನ್ ಅವರ ಬಾಲ್ಗೆ ತಮ್ಮ ವಿಕೆಟನ್ನು ಕೊಟ್ಟು ಹೋದರು. ಸೊ ಅಲ್ಲಿಗೆ ಎಲ್ಲರ ಹೋಪ್ಸ್ ಕಮ್ಮಿ ಆಗಿತ್ತು. 5 ವಿಕೆಟ್ ಬಿದ್ಮೇಲೆ ಇನ್ನೇನು ಆಡ್ತಾರೆ, ಅದು ಸ್ಪೆಷಲಿ ಆರ್-ಸಿ-ಬಿ ಟೀಮ್ನಲ್ಲಿ ಆ ಪ್ಲೇಯರ್ಸ್ ಅಂತ ಯಾರಿಲ್ಲ, ಅವರ ಬ್ಯಾಟಿಂಗ್ ಎಲ್ಲ ಇರೋದು ಟಾಪ್ ಆರ್ಡರ್ನಲ್ಲಿ ಮಾತ್ರ ಅಂತ. ಅಂಡ್ ಆವಾಗ ನಡೆದದ್ದೇ ಒಂದು ಸರ್ಪ್ರೈಸ್. ಅನುಜ್ ರಾವತ್ ಹಾಗೆ ದಿನೇಶ್ ಕಾರ್ತಿಕ್ ಅವರು 6ನೇ ವಿಕೆಟ್ಗೆ 95 ರನ್ಗಳನ್ನು ಕಲೆ ಹಾಕಿದರು. ಅಲ್ಲಿಂದ ನಿಂತವರು ಕೊನೆವರೆಗೂ ಹಾಗೇನೆ ನಿಂತ್ಕೊಂಡಿದ್ರು. ಡಿ.ಕೆ ಅವರು ಸ್ವಲ್ಪ ಶೇಕಿಯಾಗಿ ಕಂಡ್ರು ಸಹ ಈ ಕಡೆ ಅನುಜ್ ರಾವತ್ ಅವರು ಮಾತ್ರ ತುಂಬಾ ಸಖತ್ತಾಗಿ ಟೈಮ್ ಮಾಡ್ತಾ ಇದ್ರು ಬಾಲ್ಗಳನ್ನ. ಅಂಡ್ ಹೆಡ್ ಆನ್ ತಗೊಳ್ತಾ ಇದ್ರು ಎಲ್ಲರನ್ನ. ಸಿಕ್ಸರ್ಗಳನ್ನ ತುಂಬ ಕ್ಲೀನಾಗಿ ಹೊಡೆದ್ರು. ಆ್ಯಂಡ್ ಪ್ರಿವ್ಯೂವಲ್ಲಿ ಮಾತಾಡಿದ ಹಾಗೆ ಸಿ-ಎಸ್-ಕೆಲಿ ಡೆತ್ ಬೌಲಿಂಗ್ ಆಪ್ಷನ್ಸ್ ಅಂತ ಇರಲಿಲ್ಲ. ಸೊ ಆರ್-ಸಿ-ಬಿ ಬ್ಯಾಟ್ಸ್ಮನ್ಸ್ ಇದ್ದಿದ್ರೆ ಆ ನೆಗೆಟಿವ್ನ ತಮ್ಮ ಅಡ್ವಾಂಟೇಜ್ಗೆ ಕನ್ವರ್ಟ್ ಮಾಡ್ಕೊಳ್ಬೋದಿತ್ತು ಅಂತ ಅನ್ಕೊಂಡಿದ್ವಿ. ಅದನ್ನು ಅನ್ಕೊಂಡವ್ರು ಮಾಡಲಿಲ್ಲ. ಬಟ್ ಈ ಜೋಡಿ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡ್ರು. ಸ್ಪೆಷಲಿ ತುಷಾರ್ ದೇಶಪಾಂಡೆ ಅವರನ್ನ ಟಾರ್ಗೆಟ್ ಮಾಡಿ 160 ಅಂತ ಅನ್ಕೊಳ್ತಿದ್ದಂಥ ಟಾರ್ಗೆಟ್ನ 173ಕ್ಕೆ ತಂದರು. ಇನ್ನು ಬೌಲಿಂಗ್ ವಿಚಾರದಲ್ಲಿ ಮುಸ್ತಫಿಜುರ್ ರೆಹಮಾನ್ ಅವರು ಆಶ್ಚರ್ಯಪಡಿಸಿದ್ರು. ಯಾಕಂದರೆ ಪ್ಲೇಯಿಂಗ್ 11 ಒಳಗೆ ಇರ್ತಾರೋ ಇಲ್ವೋ ಅನ್ನೋದೇ ಡೌಟ್ ಆಗಿತ್ತು. ಈ ಕಡೆ ಸಮೀರ್ ರಿಜ್ವಿ ಅವರು ಬಂದಿದ್ರಿಂದ ಮುಖೇಶ್ ಅವರನ್ನ ಬಿಟ್ಟರು. ಅಂಡ್ ಅವರ ವೇರಿಯೇಷನ್ಗೆ ಫಿಜ್ ಅವರನ್ನ ಒಳಗೆ ಎಳ್ಕೊಂಡ್ರು. ಅಂಡ್ ಬಂದವರೇ ಎಂಥ ಸ್ಪೆಲ್ನ ತಂದಿದ್ದಾರೆ, ಅದು ಕೂಡ ಇಂಜುರಿ ನಂತರ ಬಂದದ್ದು. ಡೆಫಿನೆಟ್ಲಿ ಖುಷಿಯಾಗಿರ್ತಾರೆ ಚೆನ್ನೈ ಟೀಮ್ ಇವರನ್ನ ಕರ್ಕೊಂಡಿರೋದಕ್ಕೆ. ಅಂಡ್ ಅವರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ಕೂಡ ಬಂತು. ಇನ್ನು ಸ್ಪಿನ್ನರ್ಸ್ ಕೂಡ ಅಷ್ಟೇ ಎಕನಾಮಿಕಲ್ ಆಗಿದ್ರು. ಓನ್ಲಿ ಪ್ರಾಬ್ಲಮ್ ಅಂದರೆ ಅವರ ಡೆತ್ ಬೌಲಿಂಗ್, ಅದು ಇನ್ನ ಬೆಟರ್ ಆಗಬೇಕಿದೆ. ಪತಿರಾನ ಅವರು ಇಲ್ಲದೆ ಇರೋದು ಕಾಣ್ತಾ ಇತ್ತು. ಇನ್ನು ಈ ಕಡೆ ಚೇಸಿಂಗ್ ಕಡೆ ಬರೋದಾದರೆ ಸಿ-ಎಸ್-ಕೆಗೂ ಕೂಡ ಒಳ್ಳೆ ಸ್ಟಾರ್ಟ್ ಸಿಕ್ತು. ರಚಿನ್ ರವೀಂದ್ರ ಅವರು ಏನು ಪ್ಲೇಯರ್ ಗುರು, ಎಷ್ಟು ಕ್ಲೀನ್ ಹಿಟ್ಟಿಂಗ್ ಆ್ಯಂಡ್ ಅಟ್ಯಾಕ್ ಮಾಡಿದರು. ಪವರ್ ಪ್ಲೇನ ಬಳಸ್ಕೊಳ್ಳೋದಕ್ಕೆ ನೋಡಿದರು. 3 4s ಆ್ಯಂಡ್ 3 6s ಸಖತ್ತಾಗಿ ಎಂಟರ್ಟೈನ್ ಮಾಡಿದರು. ಈ ಕಡೆ ಋತುರಾಜ್ ಅವರು ಅಂಥ ಕ್ಲೀನಾಗಿ ಏನು ಕಾಣಿಸ್ಲಿಲ್ಲ. ಆ್ಯಂಡ್ ಅದೇ ನಿಟ್ಟಿನಲ್ಲಿ ಎಡ್ಜ್ ಮಾಡಿಕೊಂಡು ಕ್ಯಾಚ್ ಕೊಟ್ಟು ಹೋದರು. ವಿಕೆಟ್ ಬಿದ್ದರೂ ಕೂಡ ರಚಿನ್ ಅವರ ಆರ್ಭಟ ಕಮ್ಮಿ ಆಗಲಿಲ್ಲ. ಅವರು ಬೌಂಡ್ರಿಗಳನ್ನೇ ಹುಡುಕ್ತಾ ಇದ್ರು.
ಈ ಕಡೆ ರಹಾನೆ 2.0 ಅವರು ಕೂಡ ಲೂಸ್ ಬಾಲ್ಗಳನ್ನು ಬೌಂಡ್ರಿಗೆ ಅಟ್ಟಿಸ್ತಾ ಇದ್ರು. ಅಂತೂ ಇಬ್ರು ಕೂಡ ತಮ್ಮ ಕೆಲಸನ ಮಾಡಿ ಮುಗಿಸಿ ಔಟ್ ಆದರು. ನಂತರ ಬಂದದ್ದು ಡ್ಯಾರಿಲ್ ಮಿಚೆಲ್ ಅವರು. ಇವರು ಕೂಡ ಅಷ್ಟೇ ತುಂಬ ರಿಸ್ಕ್ ತಗೊಳ್ಳಿಲ್ಲ. ಅವರ ಆರ್ಕ್ ಏನು ಅಂತ ಗೊತ್ತಿತ್ತು. ಅವರ ಸ್ಟ್ರೆಂತ್ ಅಲ್ಲಿ ಇದ್ದಂಥ ಬಾಲ್ನ ಮಾತ್ರ ಹೊರಗೆ ಅಟ್ಟೋದಕ್ಕೆ ಪ್ರಯತ್ನ ಪಡ್ತಿದ್ರು ಅಂಡ್ ಅಟ್ಟಿದ್ರು ಕೂಡ. ಇನ್ನು ಮಿಚೆಲ್ ಅವರು ಔಟ್ ಆದ ತಕ್ಷಣ ಬಂದಂಥ ಪಾರ್ಟ್ನರ್ಶಿಪ್ ಚೆನ್ನೈಗೆ ತುಂಬಾನೇ ಹೆಲ್ಪ್ ಮಾಡ್ತು ಅಂತ ಹೇಳ್ಬೋದು. ಜಡೇಜಾ ಅವರು ಹಾಗೆ ದುಬೆ ಅವರ ಮಧ್ಯ ಇಬ್ರು ಕೂಡ ತುಂಬಾ ಸೆನ್ಸಿಬಲ್ ಆಗಿ ಆಡಿದ್ರು. ಸುಮ್ಮನೆ ಹೊಡೆದು ಮುಗಿಸ್ಬೇಕು ಅಂತ ಹೋಗ್ಲಿಲ್ಲ. ಸ್ಟ್ರೈಕ್ ರೊಟೇಟ್ ಮಾಡ್ತಾ ಇದ್ರು, ಟೂಸ್ನ ತಗೊಂಡ್ರು ಅಂಡ್ ಲೂಸ್ ಬಾಲ್ಗಳನ್ನ ಆರಾಮಾಗಿ ಬೌಂಡ್ರಿಗೆ ಕಳಿಸ್ತಾ ಇದ್ರು. ಸೊ ಇದರಿಂದ ಈ ಟಾರ್ಗೆಟ್ ಯಾವ ಪಾಯಿಂಟಲ್ಲೂ CSKಗೆ ಕಷ್ಟ ಅಂತ ಅನಿಸ್ಲೇ ಇಲ್ಲ. ಅಂಡ್ ಆ ರೀತಿಯ ಒಂದು ಪ್ರೆಷರ್ RCB ಇಂದಾನು ಬರಲಿಲ್ಲ. ಸೊ ಒಂದು ಬ್ಯಾಟಿಂಗ್ ಯೂನಿಟ್ ಆಗಿ CSKಲಿ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ರು. ರಚಿನ್ ಅವರು 37, ರಹಾನೆ 27, ಮಿಚೆಲ್ 22, ದುಬೆ 34 ಅಂಡ್ ಜಡೇಜಾ 25. ಸೊ ಇದರಿಂದ ಇನ್ನ 8 ಬಾಲ್ ಇರೋ ಹಾಗೇನೆ CSK RCBಯನ್ನ ಬೀಟ್ ಮಾಡಿತ್ತು. ಇನ್ನು RCBಯ ಬೌಲಿಂಗ್ ವಿಷಯಕ್ಕೆ ಬರೋದಾದರೆ ಆ್ಯಸ್ ಯೂಶುವಲ್ ಅದು ಖರಾಬ್ ಆಗಿತ್ತು. ಬಿಕಾಸ್ ಅವ್ರ ಹತ್ರ ಬೌಲಿಂಗ್ ಆಪ್ಷನ್ಸೇ ಇಲ್ಲ ಅನ್ನೋದು ಗೊತ್ತಾಗ್ತಾ ಇತ್ತು. ಮೊದಲ ಮ್ಯಾಚ್ನಲ್ಲೇ ಅವರ ವೀಕ್ನೆಸ್ ಎಕ್ಸ್ಪೋಸ್ ಆಯಿತು ಅಂತ ಹೇಳ್ಬೋದು. ಈಗ ಈ ಓವರ್ ಕಂಟ್ರೋಲ್ ಮಾಡಬೇಕು ಅಂತ ಇಂಥ ಬೌಲರ್ಗೆ ಕೊಟ್ಟರೆ ಅವರು ಕಂಟ್ರೋಲ್ ಮಾಡ್ತಾರೆ ಅಂತ ಅನ್ಕೊಳ್ಳೋ ಹಾಗೆ ಇಲ್ಲಿ ಯಾವ ಬೌಲರ್ ಕೂಡ ಇಲ್ಲ. ಎಲ್ಲರೂ ರನ್ಸ್ ಕೊಡೋರೆ. ಸಿರಾಜ್ ಕೂಡ ಇನ್ಎಫೆಕ್ಟಿವ್ ಆಗಿದ್ರು, ಅವರಿಗೂ ಹೊಡೆದ್ರು. ಅಲ್ಝರಿ ಜೋಸೆಫ್ಗೂ ಹೊಡೆದ್ರು. ಈ ಕಡೆ ಕರಣ್ ಶರ್ಮಾಗೂ ಹೊಡೆದ್ರು. ಸೊ ಇವ್ರ ಹತ್ರ ಆಪ್ಷನ್ಸೇ ಇಲ್ಲ. ಅಟ್ಲೀಸ್ಟ್ ಒಬ್ಬ ಬೌಲರ್ ಅಂತಾನು ಈ ಟೀಮ್ ಯಾರ ಮೇಲೂ ಡಿಪೆಂಡ್ ಆಗೋದಕ್ಕೆ ಆಗಲ್ಲ. ಖುಷಿ ವಿಚಾರ ಅಂದರೆ ಮಯಾಂಕ್ ಡಗರ್ ಅವರು ಹಾಗೆ ಗ್ರೀನ್ ಅವರು ಒಂಚೂರು ಕಂಟ್ರೋಲಲ್ಲಿ ಕಾಣಿಸಿದ್ರು. ಮಯಾಂಕ್ ಅವರು 2 ಓವರ್ಗಳಲ್ಲಿ 6 ರನ್ಗಳನ್ನು ಮಾತ್ರ ಕೊಟ್ಟಿದ್ರು. ಬಟ್ ನಂತರ ಅವರಿಗೆ ಬೌಲಿಂಗ್ ಕೊಡಲಿಲ್ಲ. ಬಿಕಾಸ್ ಮಿಚೆಲ್ ಹಾಗೆ ದುಬೆ ಅವರು ಇದ್ದ ಕಾರಣ ಅಂತ ಅನ್ಕೊಳ್ತೀನಿ. ಬಟ್ ಟ್ರೈ ಮಾಡ್ಬೋದಿತ್ತು ಅಂತ ಅನಿಸ್ತು. ಆಲ್ಮೋಸ್ಟ್ 10ನೇ ಓವರ್ ಆದಮೇಲೆ ಡುಪ್ಲೆಸಿಸ್ ಹಾಗೆ ಬೌಲರ್ಸ್ ಇಬ್ಬರು ಕೂಡ ತುಂಬ ಪ್ರೆಡಿಕ್ಟಬಲ್ ಆಗಿ ಹೋದರು. ಆಲ್ಸೋ CSK ಬ್ಯಾಟ್ಸ್ಮನ್ಗಳು ಯಾರು ಮಿಸ್ಟೇಕ್ ಅನ್ನೋದನ್ನ ಮಾಡಲಿಲ್ಲ. ಅಂಡ್ ಹಾಗೆ ಮಾಡೋ ಅಂಥ ಟಾರ್ಗೆಟ್ ಕೂಡ ಇಲ್ಲದ ಕಾರಣ ಈ ಚೇಸ್ ಈಸಿ ಆಗೋಯ್ತು ಅಂತ ಹೇಳ್ಬೋದು. ಇನ್ನು ಈ ಮ್ಯಾಚಲ್ಲಿ ಒಂದು ರೆಕಾರ್ಡ್ ಕೂಡ ಆಗಿದೆ. ಅದೇನೆಂದರೆ ಇಲ್ಲಿ 2 ಟೀಮ್ಗಳು ಸೇರಿ ಅರೌಂಡ್ 349 ರನ್ಗಳನ್ನು ಹೊಡೆದಿದ್ದಾರೆ. ಬಟ್ ಇಲ್ಲಿ ಒಬ್ಬ ಪ್ಲೇಯರ್ ಕೂಡ 50 ರನ್ನನ್ನು ದಾಟಿಲ್ಲ. ಸೊ ಇದು ಮೊದಲ ಬಾರಿ ಆಗಿರೋದಂತೆ. ಹತ್ತಿರ ಇದ್ದದ್ದು ಅನುಜ್ ರಾವತ್ ಅವರು 48 ರನ್. ಬಟ್ ಕೊನೆ ಓವರ್ನಲ್ಲಿ ಅವರಿಗೆ ಬ್ಯಾಟಿಂಗ್ ಸಿಗಲಿಲ್ಲ. ಅದರಿಂದ ವೆಲ್ ಡಿಸರ್ವ್ಡ್ 50 ಆಗಲಿಲ್ಲ ಅಂತ ಹೇಳ್ಬೋದು. ಸೊ ಆ್ಯಸ್ ಯೂಶುವಲ್ CSK ತನ್ನ ಮೊದಲ ಮ್ಯಾಚ್ನ ಗೆದ್ದಿದೆ. RCB ತನ್ನ ಮೊದಲ ಮ್ಯಾಚ್ನ ಸೋತಿದೆ. CSKಗೆ ಬ್ಯಾಟಿಂಗ್ ಪಾಸಿಟಿವ್ ಆಗಿದೆ. ಅವರು ತಮ್ಮ ಡೆತ್ ಬೌಲಿಂಗ್ನ ಕಡೆ ಗಮನ ವಹಿಸಬೇಕು. ಇನ್ನು ಈ ಕಡೆ RCB ಎಲ್ಲ ಕಡೆನೂ ಗಮನ ವಹಿಸಬೇಕು. ಆ 6th ವಿಕೆಟ್ ಪಾರ್ಟ್ನರ್ಶಿಪ್ ಒಂದೇ ಅವರಿಗೆ ಪಾಸಿಟಿವ್ ಅಂತ ಆಗಿದ್ದು ಈ ಮ್ಯಾಚ್ನಲ್ಲಿ. ಸೊ ಈ ಮ್ಯಾಚಲ್ಲಿ ನನ್ನನ್ನು ಇಂಪ್ರೆಸ್ ಮಾಡಿದಂಥ ಪ್ಲೇಯರ್ ಅಂದರೆ ಅದು ಖಂಡಿತ ರಚಿನ್ ರವೀಂದ್ರ ಅವರು. ಆನ್ ಸೈಡ್ ತುಂಬಾ ಡಾಮಿನೇಟಿಂಗ್ ಆಗಿದ್ದಾರೆ. ಇಂಟೆಂಟ್ ಸೂಪರ್ ಆಗಿದೆ. ಶಾರ್ಟ್ಸ್ ಇದ್ದಾವೆ. 15 ಬಾಲ್ಗೆ 37, 3 ಫೋರ್ಸ್, 3 ಸಿಕ್ಸಸ್. ಒಂದಷ್ಟು ಎಡ್ಜ್ ಆಗಿ ಹೋದ್ವು. ಬಟ್ ಕನೆಕ್ಟ್ ಮಾಡಿದಂಥ ಶಾಟ್ಗಳು ಮಾತ್ರ ಸಖತ್ತಾಗಿದ್ವು. ಕ್ಲಾಸಿ ಪ್ಲೇಯರ್. ಖುಷಿ ಆಯಿತು ನೋಡಿ. ಸೊ ಡೆಫಿನೆಟ್ಲಿ ಆರೆಂಜ್ ಕ್ಯಾಪ್ ರೇಸ್ನಲ್ಲಿ ಇವರು ಇರ್ತಾರೆ ಅಂತ ಅಂದ್ಕೊಳ್ತೀನಿ. ಲೆಟ್ಸ್ ಸಿ. ಹಾಗೆಯೇ ಅನುಜ್ ರಾವತ್ ಅವರು ಆ ಪ್ರೆಷರಲ್ಲಿ ಖಂಡಿತ ಒಂದು ಮುಖ್ಯವಾದ ಇನ್ನಿಂಗ್ಸ್, ಕಮೆಂಡಬಲ್. ಇನ್ನು ಇಷ್ಟು ನನ್ನ ಸಮರಿ ಆಗಿತ್ತು ಅಥವಾ ರಿವ್ಯೂ ಆಗಿತ್ತು ಈ ಮ್ಯಾಚ್ ಬಗ್ಗೆ. ಇನ್ನು ನಿಮಗೆ ಏನು ಅನ್ನಿಸ್ತು ಆ್ಯಂಡ್ ಯಾರು ನಿಮ್ಮನ್ನು ತುಂಬ ಇಂಪ್ರೆಸ್ ಮಾಡಿದಂಥ ಪ್ಲೇಯರ್ ಈ ಮ್ಯಾಚಲ್ಲಿ ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಪ್ರಿವ್ಯೂ ವಿಡಿಯೋಗಳ ಜೊತೆ ಸಿಗ್ತಾ ಇರೋಣ.